ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ತ್ರಿಕೋನ ಸ್ಪರ್ಧೆ ಇದೆ ಅಂತ ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೇವೆ. ಯಾಕಂದರೆ ಶಂಭು ಕಲ್ಲೋಳ್ಕರ್ ಅವರು ಹಿಂದೆ ಪಡೆದಿಲ್ಲ. ಒಟ್ಟಾರೆಯಲ್ಲಿ 18 ಜನರು ಈ ಕಣದಲ್ಲಿದ್ದಾರೆ. ಕೇವಲ ಇಬ್ಬರು ಮಾತ್ರ ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದಾರೆ. 3ನೇ ನಂಬರ್ದಲ್ಲಿ ಅಣ್ಣಾಸಾಬ್ ಕುರ್ನೆಯವರು ಕೂಡ ಇದ್ದಾರೆ. ಅವರು ಕೂಡ ಸಮಾಜದ ಹೋರಾಟಗಾರರು, ಯುವ ಮುಖಂಡರು. ಅವರು ಎಷ್ಟು ಮತ ಪಡಿತಾರೆ ಕಾದು ನೋಡಬೇಕು. ಇವರು ಸಾಂಪ್ರದಾಯಿಕ ಕಾಂಗ್ರೆಸ್ ಮತಗಳನ್ನು ಹೆಚ್ಚು ಪಡೆಯುವಲ್ಲಿ ಸಶಕ್ತರಾಗ್ತಾರೆ, ಕಾದು ನೋಡಬೇಕು. ಇನ್ನು ಶಂಭು ಕಲ್ಲೋಳ್ಕರ್ ಬಗ್ಗೆ ಹೇಳಬೇಕಾದ್ರೆ ಇವರು IAS ಆಫೀಸರ. ಇವರ ಮನೆತನದಲ್ಲಿ 15 ಜನ PhD ಪದವೀಧರರಿದ್ದಾರೆ. 70ಕ್ಕೂ ಹೆಚ್ಚು ಜನ MA ಪದವೀಧರರಿದ್ದಾರೆ. ಹೀಗಾಗಿ ದೊಡ್ಡ ಕುಟುಂಬ ಇದು. ಇವರ ಸಂಬಂಧಿಕರೇ 15 ರಿಂದ 20 ಸಾವಿರ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಯಬಾಗ್ ಕ್ಷೇತ್ರದಲ್ಲಿ 55 ಸಾವಿರ ಮತಗಳನ್ನು ಪಡೆದರು. ಈಗ 8 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ಪಡಿತಾರೆ ಕಾದು ನೋಡಬೇಕು. ಇದು ಕಾಂಗ್ರೆಸ್ಸಿಗೆ ನಷ್ಟ ಅಂತ ಹೇಳ್ಬೋದು. ಅಣ್ಣಾಸಾಬ್ ಜೊಲ್ಲೆರಿಗೆ ಆರಾಮಾಗಿ ಗೆಲ್ಲುವಂಥ ಚಾನ್ಸಸ್ ಹೆಚ್ಚಿದೆ. ಕೆಲವೊಂದು ಜನ ಹೇಳ್ತಿದ್ರು ಶಂಭು ಕಲ್ಲೋಳ್ಕರ್ ಅವರು ಅಂತಿಮ ಹಂತದಲ್ಲಿ ಹಿಂದಕ್ಕೆ ಪಡಿತಾರೆ ಅಂತೇಳಿ. ಆದರೆ ಹಿಂದಕ್ಕೆ ಪಡೀಲಿಲ್ಲ. ಅವರು ಒಮ್ಮೆ ನಿರ್ಧಾರ ಮಾಡಿದ್ರು ಅಂದರೆ ನಾನು ಗೆಲ್ತೇನೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಅವರು ಕೂಡ ಕಣದಲ್ಲಿದ್ದಾರೆ. ಈ BJP ಮತ್ತು ಕಾಂಗ್ರೆಸ್ ನಡುವೆ ಜಗಳದಿಂದಾಗಿ ನನಗೆ ಲಾಭ ಆಗುವಂಥ ಸಾಧ್ಯತೆ ಕೂಡ ಇವರು ಆತ್ಮವಿಶ್ವಾಸನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೂಡ 1 ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಪಡಿತೇನೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಇವರು ಕೂಡ ಇದ್ದಾರೆ. ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇವರು ಕೂಡ 8 ಕ್ಷೇತ್ರದಲ್ಲಿ ತಿರುಗಾಡ್ತಾ ಇದ್ದಾರೆ. ನಂತರ 10 ಗ್ರಾಮಗಳ ಕೂಡಿ ಒಂದೊಂದು ಮೀಟಿಂಗ್ಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ದಲಿತ ಮುಖಂಡರು ಇವರ ಹಿಂದೆ ಇದ್ದರೂ ಕೂಡ ಅನೇಕ ಮುಖಂಡರು ಇವರನ್ನು ಭೇಟಿಯಾಗಿ ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಅಂಬೇಡ್ಕರ್ ಜಯಂತಿ ಅಂದು ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿಯನ್ನೇ ಮಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐಹೊಳೆ ಅವರ ವಿರುದ್ಧ ಕೇವಲ ಕೆಲವು ಮತಗಳ ಅಂತರದಿಂದ ಸೋತಿದ್ರು. ಗೆಲ್ಲಬೇಕಾದಂಥ ಇವರು ಸೋತರು. ಇದು ರಾಯಬಾಗ ಮತದಾರರ ಒಂದು ಮೌಢ್ಯತನವನ್ನು ತೋರಿಸ್ತದೆ. ಇವರನ್ನು ಗೆಲ್ಲಿಸಿಕೊಡಬೇಕಾಗಿತ್ತು. ಯಾಕಂದ್ರೆ ಜಿಲ್ಲಾಧಿಕಾರಿ ಅವರು ಆ ಕ್ಷೇತ್ರಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು, ನಾನು ಗೆದ್ದು ಬಂದರೆ ಏನೇನು ಮಾಡ್ತೇನೆ ಅಂತ ಎಲ್ಲವನ್ನೂ ಹೇಳಿದರು. ಕಾರ್ಖಾನೆ ಸ್ಥಾಪನೆ ಮಾಡ್ತೇನೆ, ಯುವಕರಿಗೆ ಉದ್ಯೋಗ ಕೊಡ್ತೇನೆ ಅಂತ ಹೇಳಿದರು. ಆದರೂ ಕೂಡ ಜನ ಕೈ ಹಿಡಲಿಲ್ಲ. ಈಗ ಅವರೆಲ್ಲರೂ ಕೂಡ ಇವರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಕುಡ್ಚಿ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳಿದ್ದಾರೆ. ಒಟ್ಟಾರೆ ಸತೀಶ್ ಜಾರಕಿಹೊಳಿ ಇಂದ ನಡುಕು ಉಂಟಾಗಿದೆ ಅಂತ ಹೇಳ್ಬೋದು. ಅಣ್ಣಾಸಾಬ್ ಜೊಲ್ಲೆ ಈ ಇಬ್ಬರ ಜಗಳದಲ್ಲಿ ಲಾಗುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ಆದರೆ BJP ಕೆಲವು ನಾಯಕರು ಕೈ ಕೊಡುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ಅಣ್ಣಾಸಾಬ್ ಜೊಲ್ಲೆ ಮೇಲೆ ಬಂದರೆ ನಮ್ಮ ರಾಜಕೀಯ ಪರಿಸ್ಥಿತಿ ಏನು ಅಂತ ಪ್ರಭಾಕರ್ ಕೋರೆ ವಿಚಾರ ಮಾಡ್ತಾಯಿದ್ದಾರೆ. ಮಹಂತೇಶ್ ಕೌಟಿಮಠ್ ಕೂಡ ವಿಚಾರ ಮಾಡ್ತಾಯಿದ್ದಾರೆ. ಇವರಿಬ್ಬರು ಕೂಡ ಹಿಂದೆಯೂ ಕೂಡ ಬಹಿರಂಗವಾಗಿ ಇಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ. ಒಟ್ಟಾರೆ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಶಂಭು ಕಲ್ಲೋಳ್ಕರ್ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತಾರೆ. ನಾಳೆ ಮತ್ತೊಂದು ಹುಡುಗಿ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.